ಡಿ.ಕೆ. ಶಿವಕುಮಾರ್ ಅವರೇ ಹೋಗ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ ಒಂದ್ ಕಡೆ ಹೋಗ್ತಾರೆ. ನಿಮ್ಮ ಯಾವುದೇ ಕಮಿಟಿಗಳಿಗೆ ಇಬ್ರು ಕುರಿತ ಚರ್ಚೆ ಮಾಡಬೇಕಾದ್ರೆ ನಗರಾಭಿವೃದ್ಧಿ ವಿಚಾರ ಬಂದಾಗ ಡಿ.ಕೆ. ಶಿವಕುಮಾರ್ ಅವರು ನಿಮ್ಮ ಮೀಟಿಂಗ್ಗೆ ಬರೋದಿಲ್ಲ, ಕ್ಯಾಬಿನೆಟ್ಗೆ. ಈ ಥರದ ಹಲವಾರು ಸಮಸ್ಯೆಗಳು ನಿಮ್ಮ ಪಕ್ಷದಲ್ಲಿ ಗೊಂದಲ ಇದೆ. ಒಪ್ಕೊಳ್ತೀವಿ ನಾವು. ಸಿದ್ದರಾಮಯ್ಯನವರು ಭಾಳ ಹಿರಿಯ ರಾಜಕಾರಣಿ, ಸಮಾಜವಾದದಿಂದ ಬಂದಂಥವ್ರು. ಏನು ಮಾಡಿದ್ರಿ ಸ್ವಾಮಿ ನೀವು? ಏನು ಮಾಡಿದ್ರಿ? ಜಾತಿ ಗಣತಿಯನ್ನು ಮಾಡಲಿಕ್ಕೆ ನಿಮ್ಗೆ ಹಾಗೆ ಬರೋದೇ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಎನ್ನುವಂಥ ಮಾಡಿ ಅದಕ್ಕೆ ಒಂದು ಬೇರೆ ಅರ್ಥ ಕೊಟ್ಟು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ವರದಿ ಅದು ಜಾತಿ ಗಣತಿಯನ್ನು ಮಾಡಿಲ್ಲ ಅಂತ ಹೇಳಿ ಜನರ ದಿಕ್ತಪ್ಪಿಸಿ ಇವತ್ತು ರಾಜ್ಯದಲ್ಲಿ ಜಾತಿಗಳ ನಡುವೆ ಗುದ್ದಾಟ ಆಗ್ತಾ ಇದೆ. ಬೆಂಗಳೂರು ಜಾಮ್ ಆಗ್ತಾ ಇದೆ. ಇಡೀ ಜನ ಬುತ್ತಿ ಕಟ್ಕೊಂಡು ಸಂಸಾರ ಸಮೇತವಾಗಿ ನನ್ನ ಜಾತಿಯ ಅಸ್ತಿತ್ವ ಹೋಗ್ಬಿಡುತ್ತೆ, ನನ್ನ ಮೀಸಲಾತಿ ಹೋಗ್ಬಿಡುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಈ ಮೀಸಲಾತಿ ನನ್ನ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ಈ ಒಳ ಮೀಸಲಾತಿ ತಂದಿರ್ತಕ್ಕಂಥದ್ದು ಎಲ್ಲೋ ಮುಂದಿನ ನನ್ನ ಜನಾಂಗಕ್ಕೆ ಅನ್ಯಾಯ ಆಗುತ್ತೆ, ನನ್ನ ಮಕ್ಕಳಿಗೆ ಉದ್ಯೋಗ ಸಿಗಲ್ಲ ಅಂತೇಳಿ ಇವತ್ತು ಕೂಡ ಬೆಂಗಳೂರು ಬಂದಂಥವ್ರು ಇನ್ನು ಅವ್ರ ಊರುಗಳಿಗೆ ಹೋಗಿ ತಲುಪಿಲ್ಲ. ಇದನ್ನು ಮಾಡಿದವ್ರು ಯಾರು? ಸಿದ್ದರಾಮಯ್ಯನವರು. ಸಮಾಜವಾದವಂದ ಮುಖೋಡ ಹಾಕೊಂಡ ಬಂದಂಥ ಸಿದ್ದರಾಮಯ್ಯನವರು ಇವತ್ತು ಮಾಡಿರ್ತಕ್ಕಂಥ ಕೆಲಸ ಏನು? ಜಾತಿಗಳ ನಡುವೆ ಗುದ್ದಾಟ ತಂದಿಟ್ಟು ಸಮಾಜವನ್ನು ಅಸ್ಥಿರತೆ ಮಾಡಿದ್ದಾರೆ. ಒಗ್ಗಟ್ಟಿಂದ ಹೋಗ್ಬೇಕಾದಂಥ ಒಂದು ಜನಾಂಗ ಇವತ್ತು ವೈರತ್ವವನ್ನು ಬೆಳೆಸ್ಕೊಂಡಿದ್ದಾರೆ. ಹಾಗಾಗಿ ಫೋಟೋ ಸೆಷನ್ ಮಾಡ್ಕೊಂಡು ಇವರು ಯಾವ ಸಂಭ್ರಮ ಆಚರಿಸ್ತಾ ಇದ್ದಾರೆ ಸ್ವಾಮಿ? ಜನಗಣ ಹೆಣದ ಮೇಲೆ ಫೋಟೋ ಸೆಷನ್ ನಿಮ್ಮದು? ಯಾರು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ? ಏನು ಅಭಿವೃದ್ಧಿ? 17ನೇ ಬಜೆಟನ್ನು ಮಂಡಿಸಿದಂಥ ನೀವು ಇವತ್ತು ನಿಮ್ಮ ಯಾವುದೇ ಒಂದು ದಾಖಲೆ ಆಗುವಂಥ ಒಂದು ಕೆಲಸ ಕಾರ್ಯ ಮಾಡಿಲ್ಲ ರಾಜ್ಯದಲ್ಲಿ. ನಿಮ್ಮ ಫೋಟೋ ಸೆಷನ್ನು ನಿಮ್ಮ ಫೋಟೋ ಗೋಡೆ ಮೇಲೆ ಇರಬಾರ್ದು. ಜನರ ಮನಸ್ಸಿನಲ್ಲಿ ನಿಮ್ಮ ಕೆಲಸಗಳು ಶಾಶ್ವತವಾಗಿ ಉಳ್ಕೊಳ್ಬೇಕು ಈ ರಾಜ್ಯದಲ್ಲಿ. ಆ ರೀತಿ ಕೆಲಸ ಮಾಡಿದಾರ ಸಿದ್ದರಾಮಯ್ಯನವರು? ದೇವರಾಜ ಅರಸು ಅವರ ದಾಖಲೆ ಮುರಿಯೋಕ್ಕೋಸ್ಕರ ನಾನು ಮುಖ್ಯಮಂತ್ರಿ ಆಗ್ತಾರೆ, ಇನ್ನು ಅವ್ರ ಅವಧಿ ಮುಗಿಸ್ಬೇಕು ಅಂತೇಳಿ ದಾಖಲೆ ಮಾಡಕ್ಕೆ ಕೊಟ್ರಿ. ನಿಮ್ಗೆ ಹೈಕಮಾಂಡ್ಗೆ ಒಂದು ಮಾತನ್ನು ಹೇಳೋಕ್ಕಾಗಲಿಲ್ಲ ನೀವು. ಹೈಕಮಾಂಡ್ ಹೇಳಿದ್ರೆ ನಾನು ಇವತ್ತಿಗೂ ಬಿಟ್ಕೊಡ್ತೀನಿ, ಹೈಕಮಾಂಡೇ ಅಂತಿಮ ಅಂತೀರಿ. ಹಾಗೆ ಹೇಳ್ಬೇಕಲ್ಲ, ಬೇರೆ ಖಂಡಿತ ಹೇಳಿ, ಅದನ್ನ ಹೇಳಿ. ಹೈಕಮಾಂಡ್ ಕಡೆಯಿಂದ ಹೇಳಿಸಿ. ಏರ್ಪೋರ್ಟ್ ರನ್ವೇಗಳಲ್ಲಿ ಹೇಳೋದು ಬಿಡೋದು ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು ಸರ್. ನಿಮ್ಗೆ ಯಾಕೆ ಅರ್ಜೆನ್ಸಿ? ನಮ್ಗೇನು ಅರ್ಜೆನ್ಸಿ ಇಲ್ಲ. ನಾವು ವಿರೋಧ ಪಕ್ಷವಾಗಿ ಈ ಜನ ಕೇಳ್ತಾ ಇದ್ದಾರೆ. ಜನ ಎಲ್ಲ ಬಂದು ನಿಮ್ಗೆ ಕೇಳಕ್ಕಾಗಲ್ಲ. ವಿಧಾನ ಪರಿಷತ್ನಲ್ಲಿ ನಾವು ವಿರೋಧ ಪಕ್ಷವಾಗಿ ಕೇಳ್ತಾ ಇದ್ದೀವಿ, ನಿಮ್ಮ ಮುಖ್ಯಮಂತ್ರಿ ಯಾರು 5 ವರ್ಷಕ್ಕೆ? ನಮ್ ಕೇಳೋ ಹಕ್ಕಿಲ್ವಾ? ಅಂದ್ರೆ ಈಗ ಕೇಳೋ ಹಕ್ಕಿಲ್ವಾ? ಬೇರೆ ವಿಚಾರ ಮಾಡಿ ನೀವು ಬರೀ ಕುರ್ಚಿಗೋಸ್ಕರ ಡೆಲ್ಲಿಗೆ ಹೋಗೋದು ಬರೋದು. ಆಡಳಿತ ಏನಾಗುತ್ತೆ? ಇವತ್ತು ಸಿದ್ದರಾಮಯ್ಯನವರು ಇರ್ತಾರೆ, ನಾಳೆ ಇರ್ತಾರೋ ಇರಲ್ವೋ? ಹಾಗಾಗಿ ಇವತ್ತು ನೋಡಿ ಇಂಥದ್ದು ಇದು ಏನ್ ಗೊತ್ತಾ? ಕಾಂಗ್ರೆಸ್ನ ಮನಸ್ಥಿತಿ. ಈ ಕಾಂಗ್ರೆಸ್ ಮನಸ್ಥಿತಿ ಇವತ್ತು ಯುದ್ಧ ಅನ್ನುವಂಥದ್ದು ಇಡೀ ದೇಶಕ್ಕಾಗಿದೆ. ಇಡೀ ದೇಶದಲ್ಲಿ ಯಾವ್ದಾದ್ರು ದೇಶದಲ್ಲಿ ಸುಮ್ನಿರ್ಬೇಕು, ಮಾತಾಡುವಾಗ ಇದನ್ನು ಕಾಂಗ್ರೆಸ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇದ್ದಿದ್ರು ಇದೇ ಸಮಸ್ಯೆ ಇವ್ರಿಗೆ ತಿಳುವಳಿಕೆ ಇಲ್ಲ. ಒಬ್ಬ ತಿಳುವಳಿಕೆ ಇರೋನು, ದೇಶಭಕ್ತಿ ಇರೋನು ಇವತ್ತು ದೇಶಗಳ ನಡುವೆ ನಮ್ಮನೆ ಸರ್ ಒನ್ ಸ್ಮಾಲ್ ಥಿಂಗ್, ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಇದ್ರು ಇದೇ ಸಮಸ್ಯೆ ಆಗ್ತಾ ಇದೆ ಯುದ್ಧದಿಂದ ಅಂತ. ಯುದ್ಧ ಎಲ್ಲಾ ಕಡೆ ಆಗಿದೆ. LPG ಕೊರತೆ ಖಂಡಿತ ಇಲ್ಲ ಸರ್ ದೇಶದಲ್ಲಿ, ಅದನ್ನು ತಿಳ್ಕೊಳ್ಬೇಕು. ಇವತ್ತು ಒಂದ್ ನಿಮಿಷ ಅದ್ರ ಬಗ್ಗೆ ಮಾತಾಡೋದಾದ್ರೆ ಆತ್ಮಾನಂದ ಅವರೇ ಒಂದ್ ನಿಮಿಷ ಆಯ್ತು. ನೀವು ಟೋಪಿ ಹಾಕೊಳ್ಳಿ ಜನಕ್ಕೆ, ಯಾಮಾರಿಸ್ಬೇಡಿ. ಬಿಜೆಪಿ ಅವರಿಗೆ ಯಾಮಾರಿಸ್ಬೇಡಿ. ಟೋಪಿ ಹಾಕ್ಬೇಡಿ ಜನಕ್ಕೆ. ಕುಮಾರ್ ಸರ್ ಒಂದ್ ನಿಮಿಷ ಸರ್. ನಾವು ಯಾಮಾರಲ್ಲ. ಕಿವಿ ಮೇಲೆ ಕಮಲದ ಹೂವ ಇಟ್ಕೊಳ್ಳಲ್ಲ ನಾವು. ಒಂದ್ ನಿಮಿಷ ಕರೆಕ್ಟ್. ಆತ್ಮಾನಂದ ಅವರ ಪಾಯಿಂಟ್ ಪರ್ಫೆಕ್ಟ್ ಇದೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ತಪ್ಪು ಮಾಹಿತಿ ಕೊಡಬಾರ್ದು, ತಪ್ಪು ಮಾಹಿತಿ ಕೊಡಲೇಬಾರ್ದು ಜನಗಳಿಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೊರ್ಮುಜ್ ಜಲಸಂಧಿನ ಇವತ್ತು ಇರಾನ್ ಫ್ರೀ ಮಾಡಿದೆ, ಬಟ್ ಅದಕ್ಕೂ ಮುಂಚೆನೆ ಬೇಕಾದಷ್ಟು ಬಂದಿದೆ ಅನಿಲ ದೇಶಕ್ಕೆ. ತಪ್ಪು ಮಾಹಿತಿ ಕೊಡಬಾರ್ದು.
ತಪ್ಪು ಮಾಹಿತಿ ಕೊಡುವ. ಇವ್ರ ಮಾತು ಸುಳ್ಳು. ಈ ರೈಟ್ ಪಾಯಿಂಟ್ ಬರೋಣ. ಯಾವ ದೇಶಕ್ಕೂ ಸರೆಂಡರ್ ಆಗಿಲ್ಲ. ಮಾತಾಡಿಸ್ತೀನಿ. ಇವತ್ತು ದೇಶದಲ್ಲಿ 71ರಲ್ಲಿ ಬರ್ತೀನಿ ಸರ್, ನಿಮ್ಮ ಹತ್ರ ಬರ್ತೀನಿ. ಯುದ್ಧ ಆದಾಗ ಮುಗಿಸಿ, ಆತ್ಮಾನಂದ ಅವರೇ ಮುಗಿಸಿ. 71ರಲ್ಲಿ ಯುದ್ಧ ಆದಾಗ ಬರ್ತೀನಿ. I'll come to you. ಇಸ್ರೇಲ್ ನಾವು ಸಪೋರ್ಟ್ ಅನ್ನ ತಗೊಂಡಿದ್ರು. ಮುಗಿಸಿ ಸರ್. ಇದು ಗೊತ್ತಿರ್ಬೇಕು ಇವ್ರಿಗೆ. ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ಇವ್ರ ರಿಯಾಕ್ಷನ್ ತಗೊಳ್ಳಿ. ಅವಕಾಶ ಕೊಡಿ. Yes. ಗ್ಯಾಸು ಮತ್ತೆ ಪೆಟ್ರೋಲು ಭಾರತ ದೇಶದಲ್ಲಿ ಇವತ್ತೇನು ಪರಿಸ್ಥಿತಿ ಬಂದಿದೆ ಅದಕ್ಕೆ ಕಾರಣಕರ್ತರು ಯಾರು ಅನ್ನೋದು ನಾನು ಅಂಕಿಅಂಶ ಯಾವುದೇ ಅಭಾವ ಬಂದಿಲ್ಲ. ಯಾವುದೇ ಅಭಾವ ಅಲ್ಲ, ಅದಕ್ಕೆ ಮತ್ತೊಂದು ಡಿಬೇಟ್ ಮಾಡೋಣ, ನಾಳೆನೇ ಮಾಡೋಣ. ಈ ಪಾಯಿಂಟ್ ಮಾತಾಡೋಣ. ಅಂತಾರಾಷ್ಟ್ರೀಯ ಮಟ್ಟದ ಯುದ್ಧ ಆಗ್ತಾ ಇದ್ರು ಕೂಡ ಇವತ್ತು ಮನೆಗೆ ಗ್ಯಾಸ್ ತಲುಪ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಮಾತಾಡೋಣ ಸರ್, ಮಾತಾಡೋಣ. ವಿಷಯಾಂತರ ಆಗೋದು ಬೇಡ. ಆತ್ಮಾನಂದ ಅವರು ಮುಗಿಸಿ. ಖಂಡಿತ ಸರ್. ಇದು ನೋಡಿ ಇವತ್ತು ಅಲ್ಲ, ವಿಷಯಾಂತರ ಆಗೋದು ಬೇಡ. ಖಂಡಿತ ನೋಡಿ, ಇವ್ರು ಹೇಳ್ತಕ್ಕಂಥದ್ದನ್ನು ನಾನು ಆನ್ಸರ್ ಕೊಡಲೇಬೇಕು. ನಾನು ಪಕ್ಷದ ವಕ್ತಾರನಾಗಿ ಬಂದಿದ್ದೀನಿ. ಇವರು ಈ ಸಮಸ್ಯೆಯನ್ನ ಸೃಷ್ಟಿ ಮಾಡಿ ಕಾಂಗ್ರೆಸ್ನವರು ಒಂದು ಮಸಿ ಬಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವ್ರಿಗೆ ದೇಶಾಭಿಮಾನನೇ ಇಲ್ಲ ಮೊದಲ ಬಗ್ಗೆ. ಇವರ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಹೋಗಿ ನಮ್ಮ ದೇಶದ ಅವಮಾನಗಳನ್ನು ಮಾಡ್ತಾರೆ, ದೇಶದ ರಕ್ಷಣೆ ಬಗ್ಗೆ ಮಾತಾಡ್ತಾರೆ. ಇವ್ರಿಗೆ ಇರುವ ಬದ್ಧತೆ ಇಲ್ಲ ಇವ್ರ ನಾಯಕರಿಗೆ. ಅದನ್ನ ಆತ್ಮಾನಂದ ಅವರೇ ಒಂದ್ ನಿಮಿಷ ನಿಮ್ಮದೇ ಒಂದ್ ನಿಮಿಷ ಸರ್. ಬಿಜೆಪಿ ಅವರು ಇವರಿಂದ ಹುಸಿ ದೇಶ ನಿಮ್ಮದೇ ಧಾಟಿಯಲ್ಲಿ ನಿಮ್ಮ ಪಕ್ಷದ ನಾಯಕರುಗಳು ಸಿದ್ದರಾಮಯ್ಯನವರಿಗೆ ಒಂದಷ್ಟು ಪ್ರಶ್ನೆಗಳನ್ನು ಹಾಕಿರ್ತಾರೆ. ನಿನ್ನೆ ಸೆಷನ್ ನಲ್ಲಿ ಸಿದ್ದರಾಮಯ್ಯನವರು ಉತ್ತರ ಕೊಡ್ತಾರೆ. ಆದರೆ ತಾವು ಸೆಷನ್ ನೋಡಿದಿರಾ ಅಂತ ಅನ್ಕೊಳ್ತೀನಿ. ಸ್ವಲ್ಪ ತಣ್ಣಗಾದಂಗೆ ಅನ್ನಿಸ್ತು ಅನ್ನುವಂಥದ್ದು ಜನಗಳ ಅಭಿಪ್ರಾಯ ಇದೆ. ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಬಿಫೋರ್ ದಟ್ ಉಮೇಶ್ ಸರ್, ನೀವು ಪ್ರತಿಪಕ್ಷದವರಾಗಿ JDSನವರು ಎಲ್ಲೂ ಸದನದಲ್ಲಿ ನಿಮ್ಮ ಧ್ವನಿ ಹೆಚ್ಚಾಗಿ ಕಾಣಿಸ್ಲಿಲ್ವ ಅಂತ ಕೇಳ್ತಾ ಇದ್ದಾರೆ ಸರ್. ಈಗ ನಾವು ಮೈತ್ರಿ ಪಕ್ಷ ಬಿಜೆಪಿ ಜೊತೆ ನಮ್ಮ ವಿಚಾರಗಳೇನಿದಾವೆ ಎಲ್ಲ ಇಬ್ರು ಜಂಟಿಯಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸದನದಲ್ಲಿ. ಅಲ್ಲ, ಮಾತು ಜಂಟಿಯಾಗಿ ಆಡ್ಬೇಕಿಲ್ಲಲ್ಲ ಸರ್? ಅಲ್ಲ, ಆಡ್ತಾ ಇದೀವಿ. ಈಗ ನಮ್ಮ ರೇವಣ್ಣವರು ಮಾತಾಡಿದ್ದಾರೆ, ನಮ್ಮ ಹಾಸನದ ಶಾಸಕರು ಹೊಳೆನರಸೀಪುರ ಶಾಸಕರು ಮಾತಾಡಿದ್ದಾರೆ, ಅಗತ್ಯ ಬಿದ್ದಂತ JT ದೇವೇಗೌಡರು ಮಾತಾಡಿದ್ದಾರೆ. ನೋಡಿ, ಈಗ ಈ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಅಧಿಕಾರಿಗಳು ಯಾರ ಮಾತನ್ನು ಕೇಳ್ತಾ ಇಲ್ಲ. ಹಾಸನದಲ್ಲಿ ತಹಶೀಲ್ದಾರ್, ಹೊಳೆನರಸೀಪುರದಲ್ಲಿ ಇವ್ರ ಮಾತು ಕೇಳ್ತಾ ಇಲ್ಲ. JT ದೇವೇಗೌಡರ ಮಾತನ್ನ ಬಹುಶಃ ಇದರಲ್ಲಿ ಮೈಸೂರಿನಲ್ಲಿ ಅವರ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ. ಚಾಮುಂಡೇಶ್ವರಿ ಯಾವ ಮಟ್ಟಕ್ಕೆ ಹೋಗಿ ಅಕ್ಕುಚ್ಯುತಿಯನ್ನು ಮಂಡಿಸುವಂತ ಪರಿಸ್ಥಿತಿ ಬಂದು ನಿಂತಿದೆ. ಇದು ಸರ್ಕಾರದ ವೈಫಲ್ಯಗಳು ಮತ್ತೆ ಸರ್ಕಾರ ಯಾವ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ. ಅಲ್ಲ, ನಿಮ್ಮ ನಾಯಕರುಗಳಿಗೆ ಅಧಿಕಾರ ಮೊಟಕಾಗ್ತಾ ಇದೆ ಅನ್ನೋದು ಸರ್ಕಾರದ ವೈಫಲ್ಯನ? ಹಾಗಾದ್ರೆ ಆಗಲ್ಲ. ಅಕ್ಕುಚ್ಯುತಿ ಆಗ್ತಾ ಇತ್ತಲ್ಲ, ಅಕ್ಕುಚ್ಯುತಿ ಮಣಿಸೋ ಮಟ್ಟಕ್ಕೆ ಬಂದೈತಲ್ಲ, ಈ ವ್ಯವಸ್ಥೆ ಎಲ್ಲೋಗಿದೆ, ಅಧಿಕಾರಿಗಳು ಯಾರು ಕಂಟ್ರೋಲ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯವಾದ ಒಂದು ವಿಚಾರ. ಇವತ್ತು ಬಹಳ ಡಿಬೇಟ್ ಅಲ್ಲಿ ಕರೆದಿರೋದು ಏನಂತಂದ್ರೆ ಈ ಫೋಟೋ ಸೆಷನ್ ಬಗ್ಗೆ. ತಾವು ಹೇಳಿದಂಥ ಸಂದರ್ಭದಲ್ಲಿ ಈ ಫೋಟೋ ಸೆಷನ್ ಯಾವಾಗ ಆಗೋದು? ನಾವೆಲ್ಲ ಶಾಲೆಯಲ್ಲಿ ಓದ್ಬೇಕಾದ್ರೆ ಅಥವಾ ನಾವೊಂದು ಗ್ರಾಮ ಪಂಚಾಯತಿ ಮಾಡ್ತಾರೆ ಅಥವಾ ಒಂದು ಅವಧಿ ಮುಗಿದಂತ ಸಂದರ್ಭದಲ್ಲಿ ನಮ್ಮ ಅಧಿಕಾರ ಮುಗಿದಾಗ ಕೊಡೋ ಸಹಜ ಬೀಳ್ಕೊಡುಗೆ. ಇಲ್ಲಿ ಇವ್ರು ಹೇಳಿದ್ರು, ನಮ್ಮ ಕುಮಾರ್ ಅವರು ಪ್ರತಿಪಕ್ಷದ ಅಶೋಕ್ ರವರು ಅವರ ಏನು ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ, ಈಗ ಇವ್ರ ಕಡೆ ಆಯ್ತಾರ ಅಂತ ಬದಲಾವಣೆಗೆ ಸಾಕಷ್ಟು ಬದಲಾವಣೆ ಆಯ್ತಾ ಇದೆ. ಈಗ ನಮ್ಮ ಬಿಜೆಪಿ ವಕ್ತಾರ ಹೇಳಿದ್ರು, ಕಳೆದ 2.5 ವರ್ಷಗಳಿಂದ ಇದು ನಡೀತಾ ಇದೆ. ನೀವು ಟಾಮ್ ಅಂಡ್ ಜೆರ್ರಿ ಕೇಳಿದಿರಾ ಕತೆ? ಆ ತರ ನಡೀತಾ ಇತ್ತು ಇದು. ಮತ್ತೆ ಇವರು ಒಂದು ಒಳ್ಳೆ ಪದ ಬಳಸಿ ಸ್ಮೃತಿ ಪಟಲ ಅಂದ್ರೆ ಯಾವಾಗ ಹೋಗೋದು? ಲಾಸ್ಟ್ ಅಂತ ಅರ್ಥ ಅದು. ಇಲ್ಲಿ ಎಲ್ಲ ಒಂದ್ ಕಡೆ ಸೂಚನೆ ಅಂದ್ರೆ ನಮ್ಮ ಮೆಮೊರಿ ಗ್ಯಾಲರಿ. ಇವತ್ತು ಬಂದಿರುವಂತ ಸುದ್ದಿ ಮಾಧ್ಯಮಗಳಲ್ಲಿ ಬಂದಿರುವಂತ ವಿಚಾರ ಏನು? ವಿಧಾನ ಪರಿಷತ್ ಸದಸ್ಯರ ಸುಮಾರು ಜನ ಅವಧಿ ಮುಗಿದೋಯ್ತಾ ಇದೆ. ಆ ಸ್ಮೃತಿ ಪಟಲಕ್ಕೋಸ್ಕರವಾಗಿ ಚಿತ್ರ ಬೇಕು ವಾಡಿಕೆ ಅಂತ, ಅದಕ್ಕೆ ಸೀಮಿತವಾಗಿ ಮಾಡ್ಕೋಬೇಕಾಯ್ತು ಫೋಟೋನ. ಇವ್ರೇನ್ ಮಾಡಿದ್ರೆ ವಿಧಾನಸಭೆಯಲ್ಲಿ ಎಲ್ಲ ಸದಸ್ಯರನ್ನ ಸೇರಿಸ್ಕೊಂಡು ಮಾಡಿದ್ದಾರೆ. ಜೊತೆಗೆ ಪ್ರತಿಪಕ್ಷದ ನಾಯಕರು ಇದ್ದಾರೆ ಅದ್ರೊಳಗಡೆ. ಇನ್ನೊಂದೇನು ವಿಶೇಷ ಗಮನಿಸಬಹುದು ಅಂತಂದ್ರೆ, ಇಲ್ಲಿ ಖಾದರ್ ಅವರ ಸ್ಥಾನಮಾನ ಬದಲಾವಣೆ ಆಯ್ತಾ ಇದೆ, ಸ್ಪೀಕರ್ ಅವ್ರದಂತ ಒಂದು. ಇನ್ನೊಂದು ಸುದ್ದಿ ಏನು, ಇಡೀ ರೀಶಫಲ್ ಆಗ್ತಾ ಇದೆ ಯಾವುದು ಮಂತ್ರಿಮಂಡಲ ಅಂತ ಹೇಳಿ. ಇವೆಲ್ಲ ಕಾರಣಗಳಿರ್ಬೋದು. ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ, ಸಿದ್ದರಾಮಯ್ಯನವರು ಕೊಟ್ಟಂತ ಎಲ್ಲ ಟೈಮ್ ಮುಗೀತು. ಯಾರು ಹೇಳಿದ್ರು? ಉದಾಹರಣೆಗೆ ಇವ್ರು ಹೇಳಿದಂತ ಕ್ರಾಂತಿಗಳೆಲ್ಲ ಮುಗಿದೋದು. ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಯುಗಾದಿ ಹೇಳ್ತೀನಿ. ಹೈಕಮಾಂಡ್ ಎಲ್ಲ ಒಂದು ಸ್ಪಷ್ಟವಾದ ಸೂಚನೆಯನ್ನ ಕೊಟ್ಟಿದೆ. ನೋಡಪ್ಪ, ನಿಮ್ದು ಆಯ್ತಿದ್ದು ಏನಂತ, ನಿಮ್ಗೆ ದೇವರಾಜ ಅರಸು ಅವ್ರದ್ದು ಟಾರ್ಗೆಟ್ ಮುಗೀತು, 17ನೇ ಬಜೆಟ್ ಮುಗಿದೋಯ್ತು. ಇನ್ನೇ ಸಾಧನೆ ಮಾಡ್ಬೇಕು ನೀವು. ಅತಿ ಹೆಚ್ಚು ಮುಖ್ಯಮಂತ್ರಿ ಯಾವುದೇನು ಅನುಭವಿಸ್ತವ್ರು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ, ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ ಅಂತ ಇತ್ತು. ಇನ್ನು ಉಳಿದಿರುವಂತದ್ದು ಯಾವ ರೀತಿ ಇದೆ? DK ಶಿವಕುಮಾರ್ಗೆ ಅಧಿಕಾರ ಬಿಟ್ಕೊಡ್ಬಹುದು.
ಆ ಸಂದರ್ಭ ಎಲ್ಲ ಬಂದಿರಬಹುದು. ವೈ ಓನ್ಲಿ ಡಿ ಕೆ ಶಿವಕುಮಾರ್, ನೆನೆ ಸಿದ್ದರಾಮಯ್ಯ ಅವರು ಹೇಳಿದ್ರಲ್ಲ, ಅವ್ರು ಹೇಳ್ತಾರೆ ಅವರ ಮಾರ್ಮಿಕವಾಗಿ ಹೇಳಿದ್ದಾರೆ, ಡಿ ಕೆ ಶಿ ಅವ್ರ ಹೆಸರೇ ಹೇಳಿಲ್ಲ. ಅವ್ರು ಹೇಳಿಲ್ಲ. ಆದ್ರೆ ಅದರ ಅರ್ಥ ಏನು ಅಂತಂದ್ರೆ ನನಗೆ ಹೈಕಮಾಂಡ್ ಹೇಳಿದ್ರೆ ಬರುತ್ತೆ, ನಾನು ಬಿಟ್ಕೊಡಕ್ಕೆ ರೆಡಿ ಅಂತ ಒಂದು ಮಾತು ಹೇಳಿದ್ದಾರೆ ಲಾಸ್ಟ್ ಅಲ್ಲಿ. ಎಲ್ಲವೂ ಹೈಕಮಾಂಡ್ ಮೇಲೆ ಹೇಳಿ, ಹೈಕಮಾಂಡ್ ಮೇಲೆ ಹೇಳಿದ್ದಾರೆ. ಇವರು ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ಕೆಪಿಸಿಸಿ, ಯಾರೋ ಮಿಸ್ಟರ್ ಡಿ ಕೆ ಶಿವಕುಮಾರ್, ಈ ಕೆನಾಟ್ ರೈಸ್ ವಾಯ್ಸ್ ಇನ್ ಪಬ್ಲಿಕ್ ಏನಂತ. ನಾನೇ ಒಬ್ಬ ಅಧ್ಯಕ್ಷ ಆಗಿದ್ಬಿಟ್ಟು ನನ್ನ ಮನೆ ಗಲಾಟಿನ ಬೀದಿ ತಂದ್ರೆ ರೆಡಿ ಇಲ್ಲ. ಸೊ ಈ ಇಸ್ ಗೋಯಿಂಗ್ ಟು ಫ್ಯಾಸಿಫೈ ದಿಸ್ ಸಿಚುಯೇಷನ್. ನೀವು ನೋಡಿದ್ದೀರಾ, ಡಿ ಕೆ ಶಿವಕುಮಾರ್ ಅವರು ಮುಂಚೆ ಇದ್ದಿದ್ದಕ್ಕೂ ಈ ಸರ್ಕಾರದಲ್ಲಿ ಇದ್ದದಕ್ಕೂ ಬಹಳ ಪ್ರಬುದ್ಧ ನಾಯಕರಾಗಿ ಅವರ ತಮ್ಮ ನನ್ನ ನಡವಳಿಕೆಗಳನ್ನು ತೋರಿಸ್ಕೊಂಡ್ ಬಂದಿದ್ದಾರೆ. ಒಂದು ಪ್ರತಿಪಕ್ಷರ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲೂ ಬಹಳ ಸಮಾಧಾನ ಉತ್ತರ ಕೊಟ್ಟಿದ್ದಾರೆ. ಸ್ವಪಕ್ಷೀಯರಲ್ಲಿ ಉಂಟಾದಂಥ ಅನೇಕ ಈ ಭಿನ್ನಮತ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಬಹಳ ಸಮಾಧಾನ ಉತ್ತರ ಕೊಟ್ಟಿದ್ದಾರೆ. ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ ಅಲ್ಲ, ಅದು ಬಿಜೆಪಿದಲ್ಲ. ಅವ್ರ ನಡವಳಿಕೆಗಳೇನು ಅಂತಂದ್ರೆ ಎಲ್ಲ ಒಂದು ಕಡೆ ಇದು ಮಾತುಕತೆ ಆಗೋಗಿದೆ, ಅಧಿಕಾರ ಹಸ್ತಾಂತರ ಬಾಕಿ ಇದೆ. ಬಹುಶಃ ಇದೆಲ್ಲ ಫೋಟೋ ಸೆಷನ್ ನೋಡುವಂಥ ಸಂದರ್ಭದಲ್ಲಿ ಪ್ರತಿಪಕ್ಷ ಚೇಂಜ್ ಮಾಡುವಂಥ ಉದ್ದೇಶ ಅಲ್ಲ ಅದು. ಅವ್ರು ಹೋಗ್ಬೇಕು ಕರೆದವರಲ್ಲಿ, ಆದ್ರೆ ಇಲ್ಲಿ ಮಂತ್ರಿಮಂಡಲ ರೀಶಫಲ್ ಆಗ್ಬೋದು, ಹಾಗೆ ಆಗುತ್ತೆ. ಯಾಕೆಂದ್ರೆ 3 ವರ್ಷ ಆಯ್ತು ಇವ್ರದ್ದು ಏನು ಪ್ರೋಗ್ರೆಸ್ ಕಾರ್ಡ್ ಯಾರು ವೆರಿಫೈ ಮಾಡಿದ್ರೆ ಇಲ್ಲಿವರೆಗೂ ಹೈಕಮಾಂಡ್ ಇವ್ರು ಆಡಿದ್ದೇ ಆಗೋಯ್ತು. ನಿಮಗೆ ಹೆಂಗ್ ಗೊತ್ತಿರಕ್ಕೆ ಸಾಧ್ಯ? ಒಳಗೊಳಗೆ ಆಗಿರ್ಲೂಬಹುದೇನೋ, ಗೊತ್ತಿಲ್ಲ. ಸಾಧ್ಯನಿಲ್ಲ ಸರ್. ಒಂದ್ ನಿಮಿಷ ಹೇಳ್ತೀನಿ, ಇವರ ಪ್ರೋಗ್ರೆಸ್ ರಿಪೋರ್ಟ್ ನೋಡಿದ್ದೀರಾ? ಇಲ್ಲಿ ಎಲ್ಲ ಅನೇಕ ವೈಫಲ್ಯಗಳ ಸರ್ಕಾರ ಆಗೋಯ್ತು. ಈಗ ಯಾರನ್ನು ಕಿತ್ತು ಬಿಸಾಕಂತ ಸಂದರ್ಭ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಹೈಕಮಾಂಡ್ ಕಳ್ಕೊಳ್ಳೋ ಸ್ಥಿತಿಲಿ ಇಲ್ಲ. ಯಾಕೆಂದ್ರೆ ಈಗ ಅವರು ಒಂದು ಕಮ್ಯುನಿಟಿ ಅಥವಾ ಒಂದು ವರ್ಗದ ನಾಯಕನಾಗಿ ಪ್ರತಿನಿಧಿಸಿದ್ದಾರೆ. ಈಗ ಮುಂಬರುವಂತ ಪಂಚರಾಜ್ಯ ಚುನಾವಣೆ ಹತ್ರದಲ್ಲಿ ಇಟ್ಕೊಂಡು ಈ ಸಂದರ್ಭದಲ್ಲಿ ಅವರನ್ನ ಅಲ್ಲಿವರೆಗೂ ಇಟ್ಕೊಂಡು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಂಡು ಅದನ್ನ ಚುನಾವಣೆ ಆದ್ಮೇಲೆ ಬದಲಾವಣೆ ಮಾಡಿರೋ ಮಾಡಬಹುದು. ಈ ಅನೇಕ ಸಂಶಯಗಳಿಗೆ ಏನ್ ಮಾಡ್ಕೊಡ್ತದೆ. ಸಾಮಾನ್ಯವಾಗಿ ಅವಧಿ ಮುಗಿಯೋ ಮುಂಚೆನೆ 2.5 ವರ್ಷ 2.25 ವರ್ಷ ಆಗಿದೆ. ಈಗ ಫೋಟೋ ಸೆಷನ್ ಅಂತಂದ್ರೆ ಸಹಜವಾಗಿ ಎಲ್ರಿಗೂ ಕುತೂಹಲ, ಮಾಧ್ಯಮದವ್ರಿಗೆ ಕುತೂಹಲ, ರಾಜ್ಯದ ಜನತೆ ಕುತೂಹಲ, ಜೊತೆಗೆ ಸ್ವಪಕ್ಷೀಯರಿಗೂ ಕುತೂಹಲ ಇದೆ, ವಿರೋಧ ಪಕ್ಷದವರು ಕುತೂಹಲ. ಅಲ್ಲ, ಮೋರೋವರ್ ಸರ್, ಈಗ ಪಂಚರಾಜ್ಯ ಚುನಾವಣೆ ಇದೆ, ಒಟ್ಟೊಟ್ಟಿಗೆ ಎಲ್ಲಾನು ಆಗಕ್ ಸಾಧ್ಯ ಇಲ್ಲ. ಕ್ಯಾಬಿನೆಟ್ ರೀಶಫಲ್ ಆಗಲಿ, UT ಖಾದರ್ ಅವ್ರನ್ನ ಇಳಿಸೋದಾಗ್ಲಿ, ಮುಖ್ಯಮಂತ್ರಿಗಳ ಬದಲಾವಣೆ ಆಗಲಿ, ಎಲ್ಲವೂ ಒಟ್ಟೆ ಆಗಕ್ಕೆ ಸಾಧ್ಯ ಇಲ್ಲ ಸರ್. ಏನಾದ್ರು ಒಂದಾಗಬೇಕು. ಇಲ್ಲ, ಇದು ಏನಾಗುತ್ತೆ ಅಂದ್ರೆ ಒಂದು ವೇಳೆ ಅದು ಆಗ್ಲಿಲ್ಲ ಅಂತಂದ್ರೆ ಇದು ಸಾಕಷ್ಟು ಬದಲಾವಣೆ, ಸರ್ಕಾರನೇ ಉಳಿಯೋದಿಲ್ಲ ಅನ್ನೋ ಹಂತಕ್ಕೆ ಬಂದರೂ ಬರಬಹುದು. ಒಂದು ವೇಳೆ ಏನಾದ್ರು ಸಿದ್ದರಾಮಯ್ಯನವರು ಏನಾದ್ರು ಮುಂದುವರೆದ್ರೆ, ನಮಗೆ ಸಿದ್ದರಾಮಯ್ಯ ಆದ್ರೆ ಏನಂತೆ, ಪರಮೇಶ್ವರ್ ಮುಖ್ಯಮಂತ್ರಿ ಆದ್ರೆ ಇನ್ನು ದಲಿತ CM ಕೂಗ್ ಬರ್ತದೆ, ಕೊಡ್ಲಿ ಬಿಡಿ, ಅವ್ರಿಗೂ ಕೊಡ್ಲಿ. ಡಿ ಕೆ ಶಿವಕುಮಾರ್ ಆದ್ರೂ ಸಂತೋಷ, ಅಲ್ಲಿ ಯಾರಾದ್ರೂ ಇರ್ಲಿ. ಆದ್ರೆ ನಮಗೆ ಅದು ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಅಭಿವೃದ್ಧಿ ಆಗ್ಬೇಕು. ನಮಗೆ ಕಾಂಗ್ರೆಸ್ನ ವಿಚಾರ ನಮಗೆ ಅದಲ್ಲ. ಇವರು ಗೊಂದಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರಾರಂಭದಿಂದಲೂ. ಒಂದೊಂದು ಸೀಕ್ವೆನ್ಸ್ ಅಂತ ಕ್ರಿಯೇಟ್ ಮಾಡೋದು ನೋಡಿ. ಇಡೀ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿಡ್ಲಿಕ್ಕೆ, ಅದು ಹಗರಣಗಳ ಸರ್ಕಾರಗಳ ಬಂದಿರೋ ಸಂದರ್ಭದಲ್ಲಿ ಒಂದೊಂದು ಡಿವೈಡ್ ಮಾಡ್ತಾರೆ, ಸಿಚುಯೇಷನ್ ಅನ್ನ ಪಾಸ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಈ ಫೋಟೋ ಸೆಷನ್ಗೆ ನಾವೇನು ಅಂತ ಮಾತ್ರ ಕೂಡ ಅವಶ್ಯಕತೆ ಇರಲಿಲ್ಲ. ಆದ್ರೆ ಇಲ್ಲಿ ಕೇವಲ ವಿಧಾನಸಭೆಗೆ ಮಾತ್ರ ಸೀಮಿತ ಆಗಲಿಲ್ಲ, ವಿಧಾನ ಪರಿಷತ್ ಸದಸ್ಯರು ಮಾಡಿಕೊಂಡ್ರು, ಮತ್ತೆ ಖಾದರ್ ಅವರು ಬಂದು ಕೂತಿದ್ದಾರೆ ಅಂತಂದ್ಮೇಲೆ ಇಲ್ಲಿ ಎಲ್ಲ ಬದಲಾವಣೆಗಳು ಆಗೋ ಸಾಧ್ಯತೆಗಳಿದೆ. ಹಾಗಾಗಿ ಜಸ್ಟ್ ಫೋಟೋ ಶೂಟ್ ಸರ್ ಯಾಕೆ ಇಷ್ಟು ಚರ್ಚೆಗೆ ಗ್ರಾಸ ಆಗುತ್ತೆ? ನಾ ಹೇಳೋದು ಆಯ್ತು. ಈಗ ಅಲ್ಲಲ್ಲ, ಒಂದ್ ನಿಮಿಷ, ನನ್ನ ಪಾಯಿಂಟ್ ಹೇಳ್ತೀನಿ ನಾನು. ಯಾಕೆ ಎಲ್ಲವೂ ಮುಗಿದ ಮೇಲೆ ತೆಗೆಸ್ಕೊಳ್ಬೇಕು? ಇನ್ನೊಂದು ಹೊಸ ಒಂದು ಆದಿ ಮಾಡಿರಬಹುದು, ಯಾರಿಗೂ ಗೊತ್ತಾ? ಒಂದು ನಿಮಿಷ, ನಾನು ಸಾಮಾನ್ಯವಾಗಿ ಎಲ್ಲ ನಮ್ಮ JDS ನಾಯಕರನ್ನ ಮಾತಾಡೋಕೆ ವಿಚಾರ ಕೇಳ್ಕೊಂಡಾಗ ಮತ್ತೆ ಮಾಜಿ ಸದಸ್ಯರನ್ನ ಕೇಳಿದಂತ ಸಂದರ್ಭ ಅವರೊಂದು ಮಾಹಿತಿ ಕೊಟ್ಟರು. ಉಮೇಶ್ ಅವರೇ, ವಾಡಿಕೆ ಇರೋದೇನು ಅಂತಂದ್ರೆ ನಮ್ಮ ಅವಧಿ ಮುಗಿದಂತ ಸಂದರ್ಭದಲ್ಲಿ ನಾವು 5-6 ಜನ ವಾಡಿಕೆ ಬ್ರೇಕ್ ಮಾಡಿರ್ಬೋದು. ಇಲ್ಲ, ಇದು ಬಹಳ ತುಂಬಾ ಗುಪ್ತವಾಗಿದೆ ವಿಚಾರ. ಇದನ್ನ ಅದನ್ನ ಬಿಚ್ಚಾಡು ಹೇಳ್ಕೊಳಕ್ ಆಯ್ತಾ ಇಲ್ಲ. ಇದು ಅಂತಿಮ ಅಂತ ಪ್ರತಿಪಕ್ಷವಾಗಿ ನೀವೇ ಹೇಳ್ಕೊಳಕ್ ಆಗ್ತಿಲ್ಲ. ಅಲ್ಲ, ಅವರಲ್ಲ, ಅವ್ರು ಹೇಳ್ಕೊಳಕ್ ಆಗ್ತಾರೆ, ಕಾಂಗ್ರೆಸ್ನವ್ರು ಹೇಳಕ್ಕಾಯ್ತಾ ಇಲ್ಲ. ಕಾಂಗ್ರೆಸ್ಗೆ ಒಂದು ಚಾಳಿ ಶುರು ಆಗ್ಬಿಟ್ಟಿದೆ. ಎಲ್ಲವನ್ನ ಕಾರ್ಯಕ್ರಮಗಳನ್ನ ವಿಧಾನಸೌಧದ ಮುಂದೆ ಛಾಯಾಚಿತ್ರ ತೆಗೆಸ್ಕೊಳ್ಳೋದು ಒಂದು ಇತ್ತೀಚೆಗೆ ಯಾಕೋ ಬೆಳವಣಿಗೆ ಆಗ್ಬಿಟ್ಟಿದೆ. ಅದ್ರ ಫಲ ಏನ್ ಗೊತ್ತಾ? RCB ವಿಜಯೋತ್ಸವ ಮಾಡಕ್ ಹೋಗಿ 11 ಜನ ಸಾಯಿಸಿದ್ದು. ಕ್ರೆಡಿಟ್ ತಗೊಳ್ಳುವಂತ ಚಾಳಿ ಅಂತ ಹೇಳ್ತೀವಿ. ಹೌದು, ಕ್ರೆಡಿಟ್. ಇವತ್ತು RCB ಧ್ವಜ ಹಿಡ್ಕೊಂಡು ಬೆಂಗಳೂರಿನ ನಗರ ಬೀದಿಗಳಲ್ಲಿ ಇದೇ DCM ಅವರು ಬಾವುಟ ಹಿಡ್ಕೊಂಡು ಇಡೀ ಬೆಂಗಳೂರನ್ನ ಸುತ್ತಿದ್ರು. 11 ಜನ ಪಾಪ ಈ ಮಕ್ಕಳುಗಳಿಗೆ. ಇನ್ನೊಂದು ಬರೀ MLAಗಳು ಹೋಗ್ಲಿ, ಆಯ್ತು, ಅಧಿಕಾರದಲ್ಲಿ ಒಂದು ಬೇಕು, ಪ್ರಚಾರ ಬೇಕು, ಮಾಡ್ಕೊಳ್ಳಿ ಸರ್. ಅದು ವಿಜಯೋತ್ಸವ, ಇಲ್ಲಿ ಯಾವ ವಿಜಯೋತ್ಸವ ಅಲ್ಲಲ್ಲ, ಇವ್ರಿಗೆ ಚಾಳಿ ಅಂಟ್ಕೊಂಡಿದೆ. ಅವ್ರ ಮಕ್ಕಳನ್ನ ಕರೆದಿ, ಸದ್ಯ ಇವ್ರ ಮಕ್ಳು ಯಾರು ಬರ್ಲಿಲ್ಲ, ಸಿದ್ದರಾಮಯ್ಯನವರ ಮೊಮ್ಮಗ ಬರ್ಲಿಲ್ಲ, ಅಲ್ಲ ಬಂದ್ರಲ್ಲ. RCB ವಿಜಯೋತ್ಸವಕ್ಕೆ ಅವ್ರ ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಮಾಡಿದ್ದವ್ರು.
ಯಾಕೆ ಅವ್ರ ಬಂದಿದ್ರು ಅಂತ ಕೇಳೋಣ ಅಲ್ಲ, ಹಾಗಿದ್ರೆ. ನೋಡಿ ಆಯ್ತು, ವಿರೋಧ ಪಕ್ಷದ ನಾಯಕರು ಅಶೋಕ್ ಅವ್ರ ಮಗ ಯಾಕೆ ನೋಡಿ ಬಂದಿದ್ರು ಸರ್, ಅಂತ ನಾನು ನಿಮ್ಮ ಕೇಳೋಣ ವಿಚಾರದಲ್ಲಿ ಹಾಗಿದ್ರೆ. ಬಹಳ ಎಲ್ಲಿ ಮೌನವಾಗಿದ್ದೆ. ಬಂದಿದ್ರು? ಏ, ತೋರ್ಸಿ. ಕೇಳೋಣ, ನಾನು ತೋರ್ಸಿ. ಹೇಳ್ತೀನಿ. ತೋರ್ಸಿ. ಮಧ್ಯದಲ್ಲಿ ಕುಮಾರ್ ಮಾತಾಡ್ಬಾರ್ದು ಅವರೇ, ಅಂತ ಸುಮ್ಮನೆ ನೋಡಿ, ಕೂತಿದ್ದೆ ನಾನು. ಗಾಳಿಯಲ್ಲಿ ಗುಂಡು ಹೊಡಿಬಾರ್ದು ಯಾವತ್ತೂ ಕೂಡ. ಮಾತಾಡ್ಬಾರ್ದು ನಿಮಗೆ ಅಂತ ಆಯ್ತು, ಆಯ್ತು, ಕೂತಿದ್ದೆ. ಯಾವ್ದಾದ್ರು let ಒಂದು him- photo let him ತೋರ್ಸಿ. tell, let him tell. ಹೇಳಿ ಸರ್, ಯಾವಾಗ ಬಂದಿದ್ರು? ಯಾವ ನೋಡಿ, ತೋರ್ಸ್ರಿ ಒಂದೇ ಹೇಳಿ ನಿಮಿಷ ಶೋಭಾ ಕರಂದ್ಲಾಜೆ ಅವ್ರನ್ನ ಕರೆದು ಕೇಳೋಣ ಈಗ. ಕೇಳ್ರಿ ಕೇಳೋಣ. ಆಧಾರ ಇಲ್ಲ ಏನು ಮಾತಾಡಬಾರ್ದು ಕುಮಾರ್ ಅವರು. ಅಲ್ಲ ಯಾರು ಹೇಳಿ. ಕೇಳೋಣ. ಮತ್ತೆ ಮಾತಾಡಿಸ್ತೀನಿ, ಮತ್ತೆ ಯಾವ್ಯಾವ ಮಾತಾಡಿಸ್ತೀನಿ. ಫೋಟೋ ಎಲ್ಲ ತೆಗೆಸ್ಕೊಂಡು ಮಾತಾಡಿಸ್ತೀನಿ, ಹೋಗಿ. ಮಾತಾಡಿಸ್ತೀನಿ. ಹೇಳ್ರಿ ಸ್ವಾಮಿ. ಸಣ್ಣ ವಿರಾಮದ ಈ ಸಮಯ. ಗಾಳಿಯಲ್ಲಿ ಗುಂಡು ಹೊಡಿಬೇಡ್ರಿ. ನೀವು ಇದೊಂದು ಚಾಳಿ ನಿಮ್ಗೆ. ಒಂದ್ ನಿಮಿಷ, ಒಂದ್ ನಿಮಿಷ. ಬಿಜೆಪಿಯವರ ದಿವಾಳಿತನಕ್ಕೆ ಈ ಮಾತು ಆಯ್ತು, ಏ, ಓಕೆ, ಏನ್ ಓಕೆ, ಗೊತ್ತಾ? ಓಕೆ, ಓಕೆ. ನಿಮ್ಮ ಈ Yes. ತಟ್ಟೆಲಿ ಹೆಗಡ ಒಂದು ಬಿದ್ದು ಕಡೆ ಗೊತ್ತಾಗಿ ಬಂತು. ಕಾಂಗ್ರೆಸ್ನವರು, ಬಿಜೆಪಿಯವರು, ಜೆಡಿಎಸ್ನವರು ತಮ್ಮದೇ ಆದಂತಹ ರೀತಿಯಲ್ಲಿ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಜಸ್ಟ್ ಎ ಫೋಟೋ ಶೂಟ್. ನಾವೊಂದು ಏನಿದೊಂದು ವರ್ಷಾಂತ್ಯದಲ್ಲಿ ಅಥವಾ ಅವಧಿ ಮುಗಿದಾಗ ತೆಗೆಸ್ಕೊಳ್ಬೇಕಿತ್ತು, ಅದು ಮಧ್ಯದಲ್ಲಿ ತೆಗೆಸ್ಕೊಂಡಿದ್ದೀವಿ ಅಷ್ಟೇ. ಇದಕ್ಕೆ ಬೇರೆ ಬೇರೆ ಬಣ್ಣ ಕಟ್ಟೋದು ಬೇಡ ಅನ್ನುವಂಥ ರೀತಿಯಲ್ಲಿ ಸಮರ್ಥಿಸ್ಕೊಳ್ತಾ ಇದ್ದಾರೆ.